ಜೀವನದಲ್ಲಿ ಏನೇನಾಗುತ್ತೆ, ಯಾವ ರೀತಿ ಇರುತ್ತದೆ, ನಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ, ಅಭಿವೃದ್ಧಿ ಆಗುತ್ತೋ ಇಲ್ಲವೋ ಮುಂತಾದ ಎಲ್ಲ ವಿಚಾರಗಳನ್ನು ನಾವು ತಿಳಿಬೇಕಾದರೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ನಮ್ಮ ಭಾಗ್ಯರೇಖೆ ಮತ್ತು ಸೂರ್ಯರೇಖೆಯಲ್ಲಿ ನಾವು ಅದನ್ನ ತಿಳಿಯಲು ಸಾಧ್ಯ. ಹಾಗಾದ್ರೆ ಎಲ್ಲರ ಹಸ್ತದಲ್ಲೂ ಒಂದೇ ರೀತಿಯಾಗಿರ್ತದ? ಈ ಭಾಗ್ಯರೇಖೆ ಒಂದೇ ರೀತಿಯಾಗಿರ್ತದ? ಭಾಗ್ಯರೇಖೆ ಹೇಗಿದ್ದಾಗ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೇವೆ, ಸುಖವಾದ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ಕೆಲವರ ಹಸ್ತದಲ್ಲಿರುವಂತಹ ಭಾಗ್ಯರೇಖೆಗಳು ಹೆಚ್ಚಿನ ಹಣವನ್ನು ತಂದುಕೊಡುತ್ತೆ, ಹೆಚ್ಚಿನ ಆಸ್ತಿಯನ್ನು ತಂದುಕೊಡುತ್ತೆ, ಜೀವನದಲ್ಲಿ ಸುಖ, ನೆಮ್ಮದಿ, ಸಂತೋಷವನ್ನು ತಂದುಕೊಡುತ್ತೆ. ಹಾಗಾದ್ರೆ ಅಂತಹ ರೇಖೆಗಳು ಹೇಗಿರುತ್ತದೆ, ಇವತ್ತಿನ ಭಾಗ್ಯರೇಖೆ ಯಾವ ರೀತಿ ಇರುತ್ತದೆ ಎಂಬ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗ್ಯರೇಖೆ ಯಾವುದೆಂಬುದನ್ನ ನೀವು ಗಮನವಿಟ್ಟು ನೋಡಿ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗಬಹುದಾದಂತಹ, ಬರಬಹುದಾದಂತಹ ಅದೃಷ್ಟಗಳ ಬಗ್ಗೆ, ಭಾಗ್ಯಗಳ ಬಗ್ಗೆ ನೀವು ಅದರಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆ ವಿಚಾರವನ್ನು ನಾವು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾಗ್ಯರೇಖೆಯಲ್ಲಿರುವಂತಹ ವಿವಿಧ ರೀತಿಯಲ್ಲಿರುವಂತಹ ಭಾಗ್ಯರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದ್ದಾಗ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ, ಅದೃಷ್ಟವನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತೆ, ನಮಗೆ ಸೌಭಾಗ್ಯಗಳು ಯಾವ ರೀತಿ ಬರುತ್ತದೆ, ಯಾವ ರೀತಿಯ ಭಾಗ್ಯರೇಖೆ ಇದ್ದಾಗ ಆ ಭಾಗ್ಯರೇಖೆಯಲ್ಲಿರುವಂತಹ ವ್ಯತ್ಯಾಸಗಳೇನು ಮುಂತಾದ ಎಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಬೇಕು. ಅಂದರೆ ಜೀವನದಲ್ಲಿ ಅಭಿವೃದ್ಧಿ ಮತ್ತು ನಮ್ಮ ಜೀವನದ ಹಣಕಾಸಿನ ಸ್ಥಿತಿಯನ್ನ ನಾವು ತಿಳಿಯಬೇಕಾದ್ರೆ ನಮ್ಮ ಹಸ್ತದಲ್ಲಿರುವಂತಹ ಭಾಗ್ಯರೇಖೆಯನ್ನ ನಾವು ಸರಿಯಾಗಿ ಪರಿಶೀಲಿಸಬೇಕು. ಅದರಿಂದ ಹೊರಡುವಂತಹ ಶಾಖಾರೇಖೆಗಳು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ, ಅದರಲ್ಲಿರುವಂತಹ ಕೆಳಮುಖವಾದಂತಹ ರೇಖೆಗಳು ಯಾವ ರೀತಿ ನಮ್ಮಲ್ಲಿ ಪರಿಣಾಮ ಬೀರುತ್ತದೆ, ಮೇಲ್ಮುಖವಾದ ರೇಖೆಗಳು ಯಾವ ರೀತಿ ಪರಿಣಾಮ ಬೀರುತ್ತದೆ ಮುಂತಾದ ಎಲ್ಲಾ ವಿಚಾರಗಳನ್ನು ನಾವು ಇವತ್ತು ಇಂದಿನ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚೆಚ್ಚು ವಿಷಯಗಳನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥ ಆಗೋದು, ಇಲ್ಲದಿದ್ದರೆ ನಿಮ್ಮಲ್ಲಿ ಗೊಂದಲಗಳು, ಸಂಶಯಗಳು ಹಾಗೆಯೇ ಉಳಿದುಕೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ಸ್ಟಾಗ್ರಾಮ್ ಅಲ್ಲಾದ್ರೂ ಶೇರ್ ಮಾಡಬಹುದು, ವಾಟ್ಸಪ್ ಅಲ್ಲಾದ್ರೂ ಶೇರ್ ಮಾಡಬಹುದು, ಫೇಸ್ಬುಕ್ ಅಲ್ಲಾದ್ರೂ ನೀವು ಶೇರ್ ಮಾಡಬಹುದು. ಹೀಗೆ ನಿಮಗೆ ಯಾವುದರಲ್ಲೇ ಅನುಕೂಲವಿದೆಯೋ ಅದರಲ್ಲಿ ಶೇರ್ ಮಾಡಿದರೆ ಬೇರೆ ಜನಗಳಿಗೂ, ನಿಮ್ಮ ಸ್ನೇಹಿತರು, ಗೆಳೆಯರಿಗೂ ಇದರ ಬಗ್ಗೆ ತಿಳಿದು ಅವರು ಸಹ ಇದರ ಉಪಯೋಗ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಕಾರ್ಯಕ್ರಮ ನಾನು ಯಾವಾಗಲೂ ಹೇಳುವ ಒಂದು ಮಾತಿದೆ, ಏನೆಂದರೆ ಯಾವುದೇ ಒಂದು ಚಿಹ್ನೆಯನ್ನು ಮಾತ್ರ ನೋಡಿ ನಾವು ಏನನ್ನು ಹೇಳಲು ಸಾಧ್ಯವಿಲ್ಲ. ತುಂಬಾ ಜನರು ಕೇಳ್ತಾರೆ, ನನ್ನ ಕೈಯಲ್ಲಿ ಇಂತಹ ಚಂದ್ರಾಕೃತಿ ಇದೆ, ಇಂತಹ ಚಿಹ್ನೆ ಇದೆ, ಇಂತಹ ಚಿಹ್ನೆ, ಇಂಥ ಗೆರೆ. ಒಂದು ಗೆರೆ ಅಥವಾ ಒಂದು ಚಿಹ್ನೆಯನ್ನು ನೋಡಿ ಅದನ್ನು ನಾವು ಯಾವುದೇ ಗುಣಫಲಗಳನ್ನು ಹೇಳಲು ಸಾಧ್ಯವಾಗುವುದು. ಹಸ್ತವನ್ನು ಪೂರ್ಣವಾಗಿ ಪರಿಶೀಲಿಸಿದಾಗಲೇ ನಮಗೆ ಒಂದು ಹಸ್ತದಲ್ಲಿ ಏನಿದೆ, ಅದರ ಫಲಗಳೇನೆಂಬುದನ್ನ ತಿಳಿಸಲು ಸಾಧ್ಯವಾಗುವುದು ಎಂಬುದನ್ನ ಪ್ರತಿಯೊಬ್ಬರು ತಿಳಿದುಕೊಂಡಿದ್ದರೆ, ನೀವು ಈ ಕಾರ್ಯಕ್ರಮಗಳನ್ನ ಸರಿಯಾಗಿ ನೋಡುತ್ತಾ ಬಂದರೆ ನಿಮಗೆ ಅದರಲ್ಲಿ ಹೇಳುವ ವಿಚಾರಗಳು ನಿಮಗೆ ಅರ್ಥವಾಗುತ್ತದೆ. ನೀವು ಅದರಂತೆ ನಿಮ್ಮ ಹಸ್ತದಲ್ಲಿರುವಂತಹ ವಿಷಯಗಳನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭವಿಷ್ಯ ತಿಳಿಯಬೇಕು ಎಂಬ ಕುತೂಹಲ ಯಾರಿಗಾದ್ರೂ ಇದ್ದರೆ, ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತದೆ, ಯಾವ ಯಾವ ಜೀವಿತೆಯಲ್ಲಿ ಸಮಸ್ಯೆಗಳು ಬರಬಹುದು, ಅದನ್ನು ಪರಿಹರಿಸುವುದು ಹೇಗೆ, ಅದಕ್ಕೆ ಯಾವ ಮಾರ್ಗವಿದೆ ಮುಂತಾದ ಎಲ್ಲಾ ವಿಚಾರಗಳನ್ನು ನಿಮಗೆ ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು
ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮ ಭಾಗ್ಯರೇಖೆಯ ಬಗ್ಗೆ. ಭಾಗ್ಯರೇಖೆ ಹೇಗಿದ್ದಾಗ ಏನಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇದು ನಮ್ಮ ಭಾಗ್ಯರೇಖೆ ನೋಡಿ. ಇದು ಈ ಕೆಲವರು ಇಲ್ಲಿಂದ ಈ ಚಂದ್ರ ಪರ್ವದ ಕೆಳಗಿಂದ ಹೊರಟು ಶನಿ ಪರ್ವಕ್ಕೆ ಬಂದಿರುತ್ತೆ. ಎಲ್ಲೂ ಕಟ್ಟಾಗದೆ ನೇರವಾಗಿ ಇದ್ದಾಗ ಅದು ಹೆಚ್ಚಿನ ಫಲದಾಯಕ ಫಲವನ್ನು ಕೊಡುತ್ತೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ನೀವು ಯಾವ ಕಾಲದಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ತಿಳಿಯಬಹುದು. ಹಾಗೆ ಈ ರೇಖೆ ಹೀಗೆ ಇಲ್ಲಿಂದ ಚಂದ್ರಪರ್ವದಿಂದ ಹೊರಟು ಇಲ್ಲಿ ಬರುವಷ್ಟರಲ್ಲಿ ಈ ಕೆಳಗೆ ಪ್ರಾರಂಭದಲ್ಲಿ ಕೆಳಮುಖವಾಗಿ ಕೆಲವು ರೇಖೆಗಳು ಬೇರಿನಂತೆ, ಚಿಕ್ಕ ಗಿಡದ ಬೇರಿನಂತೆ ಕೆಳಗೆ ಕಾಣಿಸುತ್ತದೆ, ಬೇರಿನಂತೆ ಕೆಳಗೆ ಕಾಣಿಸುತ್ತದೆ. ಹಾಗೆ ಕೆಳಗೆ ಹೊರಟಿದ್ದರೆ ಅವರು ಬಡತನದಲ್ಲಿ ಹುಟ್ಟಿದವರು. ಅಂದರೆ ಯಾವುದೇ ಈ ಕೆಳಮುಖವಾಗಿರುವಂತಹ ಬೇರಿನಂತಹ, ಗಿಡದ ಬೇರಿನಂತೆ ಕಾಣುವಂತಹ ಚಿಹ್ನೆಗಳು ಅಲ್ಲಿಂದ ಹೊರಟಿದ್ದರೆ ಅಂತಹ ಅವರು ಬಡತನದಲ್ಲಿ ಹುಟ್ಟಿರುತ್ತಾರೆ. ಅವರ ಮನೆಯಲ್ಲಿ ಬಡತನವಿರುತ್ತದೆ. ಅವರು ಬಾಲ್ಯದಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಕಷ್ಟಪಟ್ಟಿರುತ್ತಾರೆ. ಹಾಗೆ ಅವರು ದುಃಖ, ಕಷ್ಟ, ನಿರಾಶೆಗಳು ಅವರ ಜೀವನದಲ್ಲಿ ನಿರಂತರವಾಗಿ ಅವರನ್ನ ಕಾಡುತ್ತಲೇ ಇರುತ್ತದೆ ಎಂಬ ಸೂಚನೆಯನ್ನು ಕೊಡುತ್ತದೆ. ಆದರೆ ಅದೇ ರೇಖೆಗಳು ಮೇಲ್ಮುಖವಾಗಿ ಹೀಗೆ 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 ಅಂದ್ರೆ ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆಗೆ ಮೇಲ್ಮುಖಕ್ಕೆ ಮೇಲ್ಮುಖವಾಗಿ ಗೆರೆಗಳು ಕಂಡರೆ ಅವರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ವ್ಯಕ್ತಿಯಾಗಿರುತ್ತಾರೆ. ಅವರು ಆರೋಗ್ಯವಂತರಾಗಿ ಸುಖವಾದ ಜೀವನವನ್ನ ನಡೆಸಿರುತ್ತಾರೆ. ಅವರಿಗೆ ತಮ್ಮ ಮನೆಯವರಿಂದ ಅಂದರೆ ತಂದೆ, ತಾಯಿ ಮತ್ತು ಹಿರಿಯರಿಂದ ಎಲ್ಲಾ ರೀತಿಯ ಸಹಕಾರವು ಅವರಿಗೆ ಸಿಕ್ಕಿರುತ್ತದೆ. ಆದುದರಿಂದ ಅವರು ಸುಖವಾದ ಜೀವನವನ್ನು, ಆರೋಗ್ಯಕರವಾದ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ ಎಂಬುದರ ಸೂಚನೆ. ಕೆಳಮುಖವಾಗಿದ್ದರೆ ಅವರು ಬಡತನ, ರೋಗ, ರುಜಿನಗಳಿಂದ ಕಷ್ಟಪಡುತ್ತಾರೆ. ಮೇಲ್ಮುಖವಾಗಿದ್ದರೆ ಅವರು ಎಲ್ಲಾ ರೀತಿಯ ಸಂತೋಷವನ್ನು ಅನುಭವಿಸುತ್ತಾರೆ ಎಂಬುದನ್ನ ನಾವು ನೆನಪಿನಲ್ಲಿಟ್ಟುಕೋಬೇಕು. ಅಂದರೆ ಇದೆಲ್ಲವೂ ಸೂಚನೆಗಳ ಎಂಬುದನ್ನ ನೀವು ತಿಳ್ಕೊಂಡಿರ್ಬೇಕು. ಇನ್ನು ಈ ಚಂದ್ರಪರ್ವದಿಂದ ಹುಟ್ಟುವ ಭಾಗ್ಯರೇಖೆ ಹುಟ್ಟುವಾಗ ಅಲ್ಲಿ ಒಂದು ದೀಪದ ಚಿಹ್ನೆ ಇದ್ದರೆ, ಒಂದು ದೀಪದ ಚಿಹ್ನೆಯಿಂದ ಹೊರಟಿದ್ದರೆ ಅವರು ಅಂದರೆ ತಂದೆ ತಾಯಿಯ ಪ್ರೀತಿ ವಂಚಿತರಾಗಿರುತ್ತಾರೆ. ಕೆಲವರಲ್ಲಿ ತಂದೆನೋ ಅಥವಾ ತಾಯಿನೋ ಒಬ್ಬರೇ ಇರುತ್ತಾರೆ. ಅವರಿಂದ ಅವರು ಪ್ರೀತಿಯನ್ನು ಸರಿಯಾಗಿ ಅನುಭವಿಸಲು ಸಾಧ್ಯವಾಗದೆ ಕಷ್ಟಪಡುವರು. ಅಂದರೆ ಅವರಿಗೆ ಏಕಾಂತ ಜೀವನ, ಯಾರು ಜೊತೆಯಲ್ಲಿ ಇರುವುದಿಲ್ಲ. ಅಂತಹ ಜನರಲ್ಲಿ ಕೆಲವರು ಅನಾಥಾಲಯದಲ್ಲಿ ಬೆಳೆಯುವಂತ ಸಾಧ್ಯತೆಯೂ ಇದೆ. ಹಾಗೆ ಇವರು ಸಿಂಗಲ್ ಪೇರೆಂಟ್ಸ್ ಹತ್ರ ಬೆಳೆಯುವುದೇ ಜಾಸ್ತಿ ಕಾಣುತ್ತದೆ. ಯೌವನದ ಬಳಿಕ ಹೀಗಿದ್ರೂ ಸಹ ಯೌವನದ ಬಳಿಕ ಉತ್ತಮ ಜೀವನ ಅವರಿಗೆ ಇದೆ ಅಂತ. ಅಂದ್ರೆ ಉತ್ತಮ ಜೀವನ ಅಂತ ನಾವು ಈ ರೇಖೆ ಇದೆಲ್ಲ, ಈ ಭಾಗ್ಯರೇಖೆ ಇಲ್ಲಿಂದ ಅವರ ಯೌವನದಿಂದ ಅವರ ಭಾಗ್ಯರೇಖೆ ಚೆನ್ನಾಗಿದ್ದರೆ ಅವರು ಒಳ್ಳೆಯ ವಿದ್ಯೆಯನ್ನು ಕಲಿತು ಯಾವ್ದಾದ್ರಿಂದ ಅಥವಾ ಸ್ವಂತವಾದ ರೀತಿಯಲ್ಲಿ ಅವರು ಶಿಕ್ಷಣವನ್ನು ಪಡೆದು ಉತ್ತಮವಾದ ರೀತಿಯ ಜೀವನವನ್ನು ನಡೆಸಲು ಸಾಧ್ಯತೆ ಇದೆ ಎಂಬುದನ್ನ ಮರೆಯಬಾರದು. ಆದ್ದರಿಂದ ಯಾರೇ ದ್ವೀಪದಿಂದ ಹುಟ್ಟಿದ ಚಿಹ್ನೆಗಳಿದ್ದರೆ, ದ್ವೀಪದಿಂದ ಶುರುವಾದಂತಹ ಭಾಗ್ಯರೇಖೆ ಇದ್ದರೆ, ದ್ವೀಪದಿಂದ ಹೊರಟಂತಹ ಚಿಹ್ನೆ, ಅವರು ನಿರಾಶೆ ಪಡಬೇಕಾಗಿಲ್ಲ. ಪ್ರಯತ್ನ ಪಟ್ಟು ವಿದ್ಯೆಯನ್ನು ಕಲಿತರೆ, ನಾನು ಏಕಾಂಗಿ ಎಂಬಂತಹ, ನನಗೆ ಪ್ರೀತಿ ಇಲ್ಲ ಎಂಬ ಪ್ರೀತಿಯ ಹಂಬಲಿಸುವಂತಹ ಜನರಾಗಿದ್ದರೂ ಸಹ ಅವರು ಕಷ್ಟಪಟ್ಟು ಏಕಾಗ್ರತೆಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ, ಯಾರ್ದಾದ್ರೂ ನೆರವಿನಿಂದ ವಿದ್ಯಾಭ್ಯಾಸ ಮಾಡಿದರೆ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯವಿದೆ ಎಂಬುದನ್ನ ತಿಳ್ಕೊಂಡಿರಬೇಕು. ಹಾಗೆ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅಂದ್ರೆ ಇವರಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಜನರು ಬೀದಿಯಲ್ಲಿ ಬದುಕುವಂತಹ ಸ್ಥಿತಿಯನ್ನು ಬರುತ್ತದೆ. ಯಾಕಂದ್ರೆ ಕೆಲವರಿಗೆ ಏಕಾಂತದಿಂದಾಗಿ ಮದ್ಯ ವ್ಯಸನಿಗಳಾಗಿ ಅಥವಾ ಮಾದಕ ವಸ್ತುಗಳ ವ್ಯಸನಿಯಾಗಿ ಅವರ ಜೀವನವೇ ಆ ರೀತಿಯಾಗಿ ಹಾಳಾಗಿ ಹೋಗುವಂತ ಸಾಧ್ಯತೆ ಇದೆ ಎಂಬುದನ್ನ ನೆನಪಿಟ್ಟುಕೊಂಡು ಅಂತಹ ಚಿಹ್ನೆ ಇದ್ದವರು ತಾವು ಬಾಲ್ಯದಲ್ಲೇ ಎಲ್ಲವನ್ನು ತಿಳಿದುಕೊಂಡು ತಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕೆಂಬುದನ್ನ, ಯಾವುದರ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿದುಕೊಂಡು ಹೇಗಾದ್ರೂ ಕಷ್ಟಪಟ್ಟು ಅವರು ವಿದ್ಯೆಯನ್ನು ಕಲಿತರೆ ಅವರು ಯೌವನದಲ್ಲಿ ಅವರಿಗೆ ಉತ್ತಮವಾದ ಭವಿಷ್ಯವಿದೆ ಎಂಬುದನ್ನ ಅವರು ತಿಳ್ಕೊಂಡಿರಬೇಕು. ಇನ್ನು ಕೆಲವರದ್ದು ನೋಡಿ ಇರುತ್ತೆ, ಭಾಗ್ಯರೇಖೆ ಇಲ್ಲಿಂದ ಹೊರಟು ಇಲ್ಲಿ ಬಂದಿರುತ್ತೆ, ಅದರ ಮಧ್ಯ ಇಲ್ಲಿಂದ ಒಂದು ರೇಖೆ
ಬುಧ ಪರ್ವಕ್ಕೆ ಹೋಗಿದ್ದರೆ, ಇಲ್ಲಿಂದ ಒಂದು ಭಾಗ್ಯರೇಖೆಯಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿದ್ದರೆ, ಈ ಬುಧ ಪರ್ವಕ್ಕೆ ಹೋಗಿದ್ದರೆ ಭಾಗ್ಯರೇಖೆಯ ಒಂದು ಕಾವಲು ರೇಖೆ ಬುಧ ಪರ್ವಕ್ಕೆ ಹೋಗಿದ್ದರೆ ಅವರು ಹಣವನ್ನು ಮಾಡುವಂತಹ ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್ ಇರುವಂತಹ, ಮಾತುಗಾರಿಕೆ ಚೆನ್ನಾಗಿ ಗೊತ್ತಿರುವಂತಹ, ಯಾರ ಹತ್ರ ಹೇಗೆ ಮಾತಾಡ್ಬೇಕು, ಯಾವ ಬಿಸಿನೆಸ್ಗೆ ಹೇಗೆ ಮಾತಾಡ್ಬೇಕು, ಅವರು ಉತ್ತಮವಾದಂತಹ ಯಾವುದೇ ಉದ್ಯೋಗ ಮಾಡಿದ್ರು ಅವರಿಗೆ ಅನುಕೂಲಕರವಾಗಿದೆ. ಯಾಕಂದ್ರೆ ಬುಧ ಪರ್ವ ಎಂದರೆ ಅದು ವಿದ್ಯೆಯ ಸೂಚನೆ, ಅಂದರೆ ಅವರು ಉತ್ತಮವಾದ ವಿದ್ಯಾವಂತರಾಗಿ ವಿದ್ಯೆಯಲ್ಲಿ ಅವರು ಹೆಚ್ಚಿನ ಅನುಭವವನ್ನು ಪಡೆಯುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ. ಆದುದರಿಂದ ಅವರು ವಿದ್ಯಾವಂತರಾಗಿ ಉತ್ತಮ ರೀತಿಯ ವ್ಯಾಪಾರ ವ್ಯವಹಾರವನ್ನು ಮಾಡಿ, ವ್ಯಾಪಾರ ವ್ಯವಹಾರದಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನ ಈ ಚಿಹ್ನೆ ಸೂಚಿಸುತ್ತದೆ. ಹೌದು, ಇಲ್ಲಿಂದ ಹೊರಟಂತಹ ಭಾಗ್ಯರೇಖೆ, ಅದಕ್ಕೆ ಒಂದು ರೇಖೆ, ಅದು ಬುಧ ಪರ್ವದಿಂದ ಭಾಗ್ಯರೇಖೆಗೆ ಬಂದಿರುವಂತಹ ಸಹಕಾರೇಖೆ ಅವರಿಗೆ ಹೆಚ್ಚಿನ ಜೀವನದ ಸುಖವನ್ನು, ಹೆಚ್ಚಿನ ಜೀವನದ ಸಂತೋಷವನ್ನು, ಹೆಚ್ಚಿನ ಹಣವನ್ನು, ಹೆಚ್ಚಿನ ಸಂಪತ್ತನ್ನು ವ್ಯಾಪಾರ ವ್ಯವಹಾರದಿಂದ ತಂದುಕೊಡುತ್ತದೆ. ಅಂದರೆ ಅವರು ಸರಿಯಾದ ರೀತಿಯಲ್ಲಿ ತಮ್ಮ ಸ್ಕಿಲ್ ಅನ್ನು ಬಳಸಿ, ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಬಳಸಿ ವ್ಯಾಪಾರ ವ್ಯವಹಾರ ಮಾಡಿದರೆ ಅವರು ಸಣ್ಣ ವ್ಯವಹಾರದಿಂದ ಶುರುವಾದರೂ ಸಹ ಮುಂದಕ್ಕೆ ಅವರು ದೊಡ್ಡದಾಗಿ ಬೆಳೆದು ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಸಣ್ಣದಾಗಿ ಶುರು ಮಾಡೋದು ಸಾಕು, ಒಂದು ಸಣ್ಣ ಅಂಗಡಿಯನ್ನು ಹಾಕಿದ್ರೆ ಸಾಕು, ಆ ವ್ಯವಹಾರ ಬೆಳೆದು 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 ಅವರು ದೊಡ್ಡ ಜೀವನದಲ್ಲಿ ಎಲ್ಲಾ ಸುಖಭೋಗಗಳನ್ನು ಪಡೆಯಲು ಸಾಧ್ಯವಿದೆ ಎಂಬುದನ್ನ ಈ ರೇಖೆ ಸೂಚಿಸುತ್ತದೆ. ಇನ್ನು ಸೂರ್ಯ ಪರ್ವಕ್ಕೆ ಬಂದಿದ್ದರೆ, ಇದರಿಂದ ನೋಡಿ ಈ ರೇಖೆ ಇದೆಲ್ಲ, ಇದು ಸೂರ್ಯ ಪರ್ವಕ್ಕೆ ಒಂದು ರೇಖೆ ಬಂದಿದ್ದರೆ, ಅಂದರೆ ಇದರ ಶಾಖಾರೇಖೆ ಈ ಸೂರ್ಯ ಪರ್ವಕ್ಕೆ ಬಂದಿದ್ದರೆ, ಶಾಖಾರೇಖೆ ಭಾಗ್ಯರೇಖೆಯಿಂದ ಒಂದು ಶಾಖಾರೇಖೆ ಈ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಅವರು ಕಲೆ ಸಾಹಿತ್ಯ, ಅವರು ಬೇರೆ ಏನು ನೋಡ್ಬೇಕಾಗಿಲ್ಲ, ಕಲೆ ಸಾಹಿತ್ಯ ಮತ್ತು ಶಿಕ್ಷಕರಾಗಿ ಬೇರೆಯವರಿಗೆ ಜ್ಞಾನವನ್ನು ಕೊಡುವಂತವರಾಗಿ, ಅಥವಾ ಒಂದು ಕಲೆ ಸಾಹಿತ್ಯದಲ್ಲಿ ಅವರು ಹೆಚ್ಚಿನ ಬೆಳವಣಿಗೆಗೆ ಅವಕಾಶವಿದೆ. ಮಕ್ಕಳಾಗಿರುವಾಗಲೇ ಹಾಗೇನಾದರೂ ರೇಖೆಗಳು ಕಂಡರೆ ಅವರಿಗೆ ಕಲೆ ಸಾಹಿತ್ಯದ ಕಡೆ, ಅವರಿಗೆ ಯಾವುದಾದ್ರ ಕಡೆ ಹೆಚ್ಚಿನ ಒಲವಿದೆ ಎಂಬುದನ್ನು ಅರಿತು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದರೆ ಅವರು ಮುಂದೆ ದೊಡ್ಡ ಖ್ಯಾತ ಕಲಾವಿದರಾಗುತ್ತಾರೆ, ಅಥವಾ ನಟರಾಗಿ ಬೆಳೆಯುತ್ತಾರೆ, ಸಿನಿಮಾ ಕ್ಷೇತ್ರದಲ್ಲಿ ಬೆಳೆಯುತ್ತಾರೆ. ಹಾಗೆ ಯಾವುದಾದ್ರೂ ಬೆಳೆಯೋಕ್ಕೆ ಅವಕಾಶವಿದೆ ಎಂಬುದನ್ನ ಸೂಚಿಸುತ್ತದೆ. ಇಂತಹ ಚಿಹ್ನೆ ಇರುವವರು ಅಧ್ಯಾಪಕರಾದರೆ, ಶಿಕ್ಷಕರಾದರೆ ಅವರಿಗೆ ಅದರಲ್ಲಿ ಹೆಚ್ಚಿನ ಬೆಳವಣಿಗೆ ಇದೆ. ಅವರಿಗೆ ಪಾಠ ಮಾಡುವಂತಹ ಒಂದು ಕಲೆ ವಿಶೇಷವಾಗಿ ಸಿದ್ಧಿಸಿರುತ್ತೆ. ಆದ್ದರಿಂದ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸುವಂತಹ ಉತ್ತಮ ಶಿಕ್ಷಕರಾಗಿ ಬೆಳೆಯುವಂತಹ ಸಾಧ್ಯತೆ ಇದೆ. ಆ ಮೂಲಕ ಅವರು ಸಾಕಷ್ಟು ಗೌರವ ಮತ್ತು ಹಣವನ್ನು ಸಂಪಾದಿಸಿ ಜೀವನದಲ್ಲಿ ಸುಖ ಅನುಭವಿಸುವಂತಹ ಸಾಧ್ಯತೆ ಇದೆ. ಕಲೆಯಿಂದನೂ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವುದರಿಂದ ಕಲೆಯಲ್ಲೂ ಸಹ ಅವರಿಗೆ ಹೆಚ್ಚಿನ ಹೆಸರನ್ನು ಮಾಡಲು ಹಾಗೂ ಹಣವನ್ನು ಸಂಪಾದಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಬಂದರೆ ಮಕ್ಕಳು ಆ ರಂಗದಲ್ಲಿ ಬೆಳೆಯಲು ಅವಕಾಶವಿದೆ ಎಂಬ ಸೂಚನೆಯನ್ನ ಇದು ಕೊಡುತ್ತದೆ. ಅವರಿಗೆ ಎಷ್ಟು ಸಹಕಾರ ಸಿಗುತ್ತೋ ಅಷ್ಟು ಅವರು ಬೆಳೆಯುವಂತಹ ಅವಕಾಶವಿದೆ ಎಂಬುದನ್ನು ತಿಳಿಸುತ್ತದೆ. ಇನ್ನು ಗುರುಪರ್ವಕ್ಕೆ ಇಲ್ಲಿಂದ ಭಾಗ್ಯರೇಖೆಯಿಂದ ಒಂದು ಶಾಖಾರೇಖೆ, ಚಂದ್ರಪರ್ವದಿಂದ ಹೊರಟಂತಹ ಒಂದು ರೇಖೆಗೆ, ಒಂದು ಭಾಗ್ಯರೇಖೆಗೆ, ಗುರುಪರ್ವಕ್ಕೆ ಒಂದು ಶಾಖಾರೇಖೆ ಹೊರಟಿದ್ದರೆ ಅವರು ಸರ್ಕಾರಿ ಉದ್ಯೋಗದಲ್ಲಿ, ಅವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ. ಅವರಿಗೆ ಪ್ರಯತ್ನ ಪಟ್ಟರೆ IAS IPS ಹುದ್ದೆಗಳ ಪರೀಕ್ಷೆಗಳನ್ನ ಪಾಸ್ ಮಾಡಿ ಅದರಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳಿದೆ. ಅವರು ಪ್ರಯತ್ನ ಪಟ್ಟರೆ ಅವ್ರಿಗೆ ಸಿಗುತ್ತೆ, ಪ್ರಯತ್ನ ಇಲ್ಲದಿದ್ದರೆ ಅವರಿಗೆ ಸಿಗೋದು ಕಷ್ಟ ಆಗುತ್ತೆ. ಅಂದರೆ ನಮ್ಮ ಪ್ರಯತ್ನವಿಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ನಮ್ಗೆ ಹೊಟ್ಟೆ ಹಸಿವಾದ್ರೆ ಊಟ ಮಾಡಲೇಬೇಕು. ಊಟ ಮಾಡದಿದ್ರೆ ನನ್ನ ಹೊಟ್ಟೆಗೆ ಹೋಗ್ಲಿ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ಊಟ ಮಾಡ್ಬೇಕಾದ್ರೆ ಅಡಿಗೆ ಮಾಡಲೇಬೇಕು, ನಾವಲ್ಲದೆ ಇನ್ನೊಬ್ರು ಮಾಡಬೇಕು. ಅದಕ್ಕಾಗಿ ಬೇರೊಬ್ಬರಾದ್ರೂ ಕಷ್ಟಪಡಲೇಬೇಕು. ಅವ್ರು ಕೊಟ್ಟಾಗ ನಾವು ತಿನ್ಬೇಕು, ಹಾಗೆ ತಾನೆ ಅಡಿಗೆ. ಹಾಗೆ ನಾವು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಊಟ ಮಾಡಲೇಬೇಕು. ಅದೇ ರೀತಿ ಅವಕಾಶ ಇದೆ, ಅದನ್ನು ಸರಿಯಾಗಿ ಬಳಸಿಕೊಂಡಾಗ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿದೆ ಎಂಬುದನ್ನ ನೆನಪಿಟ್ಟುಕೊಂಡು ನಮ್ಮ ಜೀವನದಲ್ಲಿ, ನಮ್ಮ ಹಸ್ತದಲ್ಲಿ ಬಂದಿದೆ, ನನ್ನ ಗುರುಪರ್ವಕ್ಕೆ ಭಾಗ್ಯರೇಖೆ ಒಂದು ಶಾಖಾರೇಖೆ ಬಂದಿದೆ, ಆದುದರಿಂದ ನಾನು IAS ಅಥವಾ IPS ಅಂತಹ ಪರೀಕ್ಷೆಗಳನ್ನ ಪಾಸ್ ಮಾಡುವಂತಹ
ಸಿವಿಲ್ ಪರೀಕ್ಷೆಗಳನ್ನು ಪಾಸ್ ಮಾಡುವಂತಹ ಅವಕಾಶವಿದೆ, ನನಗೆ ಉನ್ನತವಾದ ಉದ್ಯೋಗ ಸಿಗುವಂತ ಸೂಚನೆ ಅರ್ಥದಲ್ಲಿದೆ. ನಾನು ಅದಕ್ಕಾಗಿ ಪ್ರಯತ್ನ ಪಡಬೇಕು, ನಾನು ಕಲಿಬೇಕು, ಟೆಸ್ಟ್ ಬರೀಬೇಕು, ಪರೀಕ್ಷೆ ಬರೆದು ಪಾಸ್ ಆಗಬೇಕು. ಇಂಥ ಕೆಲಸಗಳನ್ನು ಮಾಡ್ತಾ ಬಂದರೆ ಅವರಿಗೆ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸು, ಉತ್ತಮವಾದ ಹುದ್ದೆ, ಅಧಿಕಾರ, ಹಣ, ಪದವಿ, ಗೌರವ ಎಲ್ಲವೂ ಸಿಗುತ್ತದೆ ಎಂಬುದನ್ನ ತಿಳ್ಕೊಂಡು ಅದಕ್ಕಾಗಿ ಪ್ರಯತ್ನಿಸಬೇಕು. ಇಂಥ ವ್ಯಕ್ತಿಗಳು ರಾಜಕೀಯದಲ್ಲೂ ಇದ್ದರೆ, ಭಾಗ್ಯರೇಖೆಯಿಂದ ಹೊರಟಂತಹ ಶಾಖಾರೇಖೆ ಇಂತಹ ನಮ್ಮ ಗುರುಪರ್ವಕ್ಕೆ ಬಂದಿದ್ದರೆ ಅವರಿಗೆ ರಾಜಕೀಯದಲ್ಲೂ ಉತ್ತಮ ಭವಿಷ್ಯವಿದೆ, ಅವರು ರಾಜಕೀಯದಲ್ಲಿ ಬೆಳೆಯುವಂತಹ ಅವಕಾಶ ಇದೆ ಎಂಬುದನ್ನ ತಿಳ್ಕೊಂಡಿರಬೇಕು. ಇವರಲ್ಲಿ ಕಾಣುವಂಥದ್ದು ಉದ್ಯೋಗಾಭಿವೃದ್ಧಿಯ ಸೂಚನೆ. ಉದ್ಯೋಗಾಭಿವೃದ್ಧಿಯಿಂದ ಅವರ ಜೀವನದಲ್ಲಿ ಅವರು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬಹುದು, ಜೀವನಕ್ಕೆ ಸುಖವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಹೀಗೆ ನಾವು ಭಾಗ್ಯರೇಖೆಯ ಕೆಲವು ವಿಚಾರಗಳನ್ನ ತಿಳಿದುಕೊಂಡಿದ್ದು, ಹೀಗೆ ಇನ್ನೂ ಹಲವು ವಿಚಾರಗಳಿದೆ, ಅವುಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇಂತಹ ವಿಚಾರಗಳು ನಿಮಗೆ ತಿಳಿಯುವಂತ ಕುತೂಹಲ ಮತ್ತು ಆಸಕ್ತಿ ಇದ್ದರೆ, ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ, ನಡೆಯುತ್ತಿದೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸಲಾಗುವುದು. ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.